ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ದೀಪಾ ಹಳೆಯಾಳ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬರೀ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಒಗ್ಗರಣೆ ಆಗೈತಿ. ಇದು ನನ್ನ ಟಿಫನ್ ಇವತ್ತಿನ ಚಿತ್ರಾನ್ನ. ಬರ್ರಿ ಎಲ್ಲರೂ ನಾಷ್ಟ ಮಾಡೋನು. ನಾಷ್ಟ ಮಾಡ್ಕೊಂಡು ನೋಡ್ರಿ ನಮ್ಮ ಮಹಿಮಾ ಹೆಂಗೆ ಮುಕ್ಕೊಂಡಾಳ ಶಾಂತಾಗಿ. ನನ್ನ ಮಗಳು ಮುಕ್ಕೊಂಡಾಳ. ಅಷ್ಟೊಂಗಡೆ ಹೊರಗೆ ಹೋಗಿ ಗಿಡಕ್ಕೆ ನೀರು ಹಾಕತ್ತಿದ್ದೆ. ಗಿಡಕ್ಕೆ ನೀರು ಹಾಕೋಬೇಕಾರೆ ಹೂವು ನೋಡ್ರಿ ಎಷ್ಟು ಚಂದಾಗತ್ತೆ. ಇದು ನನ್ನ ಫೇವ್ರೇಟ್ ಗಿಡ, ಇದು ನನ್ನ ಫೇವ್ರೇಟ್ ಫ್ಲವರ್. ಹಂಗೆ ಎಲ್ಲ ಒಳಗೆ ಬಂದು ಲಂಚ್ ಟೈಮ್ ಆಗಿತ್ತು. ಲಂಚ್ ತೊಗೊಂಡೆ, ಅನ್ನ ಸಾಂಬಾರು ಸ್ಯಾಲೆಡ್. ಅಷ್ಟು ಅನ್ಕೊಡ್ದೆ ನಮ್ಮ ಮಹಿಮಾ ಎದ್ಲು. ಮಹಿಮಾಗ ಈಗ ಹಲ್ಲು ಬರಾಕತ್ತಾವ್ರಿ. ಹಿಂಗಾಗಿ ನಾ ಆ್ಯಪಲ್ ಕಟ್ ಮಾಡಿಕೊಟ್ಟಿದ್ದೆ. ಸೊ ಆಕಿನೂ ಎಂಜಾಯ್ ಮಾಡಿದ್ಲು, ಆಕಿ ಕೂಡ ನಾನು ಎಂಜಾಯ್ ಮಾಡಿದೆ. ಹಿಂಗೆ ಆಟಾಡ್ಕೊತ ಈವ್ನಿಂಗ್ ಟೈಮ್ ಆಯಿತು. ಈವ್ನಿಂಗ್ ಟೈಮಿಗೆ ನಾವು ರೆಡಿಯಾಗಿ ಹೋಗಿದ್ವಿ ಸಿದ್ದೇಶ್ವರ ಜಾತ್ರೆಗೆ. ಈ ಜಾತ್ರೆ ಅನ್ನೋದು ಬಂತಂದ್ರೆ ಇಡೀ ಊರಿನ ವಾತಾವರಣನ ಬದಲಾಗ್ಬಿಡ್ತೈತಿ. ಎಲ್ಲಿ ನೋಡಿದ್ರು ಸಂಭ್ರಮ ಸಂಭ್ರಮ ಸಂಭ್ರಮ. ಹಂಗೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಜಾತ್ರೆಗೆ ಹೋಗಿದ್ವಿ. ಫುಲ್ ಎಕ್ಸೈಟೆಡ್ ಆಗಿದ್ದೆ ನಾನಾದರೂ. ಜಾತ್ರೆಗೆ ಹೋಗಿ ಇದು ನಾವು ಪ್ರತಿ ವರ್ಷ ಟ್ರೈ ಮಾಡ್ತೀವಿ. ಇದು ಹೋಗಿದ್ದೆ, ಇದು ಮಸ್ತ್ ಇತ್ತು. ನಾನು ನಮ್ಮ ರಾಶಿ ಫುಲ್ ಎಂಜಾಯ್ ಮಾಡಿದ್ವಿ ಇದನ್ನು ತಿನ್ಕೊತ. ಇವೆಂಟ್ ಅಂತೇಳಿ ಈವೆಂಟ್ ಟೈಮಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಫ್ಯಾಮ್ಲಿಗೆ ಟೈಮ್ ಕೊಡೋಕ್ಕೆ ಆಗಂಗಿಲ್ಲ. ಈ ಜಾತ್ರೆ ಅದು ಇದು ಬಂತಂದ್ರೆ ನಾವು ಫ್ರೀ ಆಗಿಬಿಡ್ತೀವಿ. ನಮಗೂ ಸ್ವಲ್ಪ ರೆಸ್ಟ್ ಸಿಗ್ತೈತಿ. ನಮ್ಮದು ಮೈಂಡ್ ಪೀಸ್ಫುಲ್ ಆಗ್ತೈತಿ. ನೋಡಿರಿ ನಮ್ಮ ಗುಂಡು ಎಲ್ಲರೂ ಜಾತ್ರೆ ಎಂಜಾಯ್ ಮಾಡಿದ್ವಿ. ಫುಲ್ ಜಾತ್ರೆ ಅನ್ಕರ್ ಮಸ್ತ್ ಆಯ್ತು ರೀ ನಮ್ದು. ಎಲ್ಲ ಆಟನೂ ಆಡ್ಕೊಂಡ್ವಿ. ಅದಾದಮೇಲೆ ಇದು ಬೈಕ್ರೆ ನೋಡಕ್ಕೆ ಬಂದ್ವಿ. ನೋಡಿರಿ ಅವ್ರಿಗೆ ಎಷ್ಟು ಡೇರ್ ಇರ್ತೈತಿ. ಇದನ್ನು ಕಲಿಯೋಕೆ ಅವ್ರು ಎಷ್ಟು ಪರಿಶ್ರಮ ಪಟ್ಟಿರ್ತಾರೋ ಅದಂತೂ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಡೇರಿನ ಆಡ್ತಿರ್ತಾರೆ. ನಮಗೆ ಬರೀ ಒಂದು ಹಂಪ್ ದಾಟಿದ್ರೇ ಎಷ್ಟೆಲ್ಲ ತ್ರಾಸ ಆಗ್ತಿರ್ತೈತಿ. ಅಂದರೂ ಹ್ಯಾಟ್ಸ್ ಆಫ್, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದೆಲ್ಲ ರೈಡ್ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ವಾಪಸ್ ಮನೆಗೆ ಹೋದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.